ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಗಾಯ್ಸ್, ಇವತ್ತು ಆಷಾಢ ಮಾಸ ನಡೀತಿದೆ ಅಲ್ವಾ? ಅದು ಆಷಾಢ ಮಾಸದ 3ನೇ ಶುಕ್ರವಾರ ದಿನ ಈ ಆಷಾಢ ಮಾಸದಲ್ಲಾಗಿರ್ಬೋದು. ಹಾಗೆಯೇ ಮೇಯ್ನಾಗಿ ಶುಕ್ರವಾರ ದಿನ ನೀವು ದೇವಿನ ಆರಾಮಾಗಿ ಹೊಲಿಸ್ಕೊಳ್ಬೋದು ಗಾಯ್ಸ್, ಓಕೆನಾ? ಕೆಲವೊಂದು ಪೂಜೆಗಳನ್ನ ಮಾಡಿಕೊಂಡು ಹಾಗೆಯೇ ಕೆಲವೊಂದು ರೆಮಿಡಿಗಳನ್ನ ಮಾಡಿಕೊಂಡು ದೇವಿನ ಹೊಲಿಸ್ಕೊಳ್ಳೋಂದರೆ ನಿಮ್ಮ ಮನೆಯಲ್ಲೇ ಸ್ಥಿರವಾಗಿ ನೆಲೆಯೂರೋ ಥರ ಆರಾಮಾಗಿ ಮಾಡ್ಕೊಳ್ಬೋದು ಗಾಯ್ಸ್, ಓಕೆನಾ? ಸೊ ಬನ್ನಿ, ನಾನು ಒಂದು ರೆಮಿಡಿನ ತೊಗೊಂಡು ಬಂದಿದ್ದೀನಿ. ಇವಾಗಲೇ ಈ ವಿಡಿಯೋನ ನಾನು ಮಾಡಿದ ತಕ್ಷಣ ಅಪ್ಲೋಡ್ ಮಾಡ್ತೀನಿ. ಇದನ್ನು ಮಾಡ್ಕೊಳ್ಳಿ, ಇವತ್ತು ತುಂಬಾ ಒಳ್ಳೆಯದಾಗುತ್ತೆ. ಅಕಸ್ಮಾತ್ ನಿಮಗೆ ಈ ವಿಡಿಯೋ ನಾಳೆ ಸಿಕ್ಕಿದ್ರೆ ನೆಕ್ಸ್ಟ್ ವೀಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಕು ಲಾಸ್ಟ್ ಆಷಾಢ ಶುಕ್ರವಾರ ಇದೆ ಅಲ್ವಾ? ಸೊ ನೆಕ್ಸ್ಟ್ ವೀಕ್ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ, ಓಕೆನಾ? ಸೊ ಮಿಸ್ ಮಾಡಬೇಡಿ ಅಷ್ಟೇ. ಹಾಗೆಯೇ ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ರು ಕಷ್ಟಕ್ಕೆ ನೆರವಾಗಿ ಅಂತ ಕೇಳ್ಕೊಳ್ತೀನಿ. ಯಾಕಂದರೆ ಈಗಿನ ಕಾಲದಲ್ಲಿ ತಾವು ಮಾತ್ರ ಚೆನ್ನಾಗಿರಬೇಕು, ತಾವು ಮಾತ್ರ ಬದುಕಬೇಕು ಅನ್ನುವಂಥ ಸ್ವಾರ್ಥಿ ಜನಗಳು ಅಲ್ವಾ? ಇಂಥ ಜನಗಳ ಮಧ್ಯೆ ನೀವು ಇನ್ನೊಬ್ರ ಕಷ್ಟಕ್ಕೆ ಒಂದು ಲೈಕ್ ಕೊಡೋ ಮುಖಾಂತರ ನೆರವಾಗ್ತಿದ್ದೀರಾ ಅಂತಂದರೆ ದೇವರು ನಿಮಗೆ ನಿಜವಾಗ್ಲೂ ಒಳ್ಳೇದು ಮಾಡ್ತಾರೆ. ಹಾಗೆಯೇ ಲಕ್ಷ್ಮೀ ದೇವಿನೂ ಕೂಡ ನಿಮ್ಮ ಮನೆಯಲ್ಲಿ ಬಂದು ಸ್ಥಿರವಾಗಿ ನೆಲೆಯೂರ್ತಾರೆ ಗಾಯ್ಸ್, ಓಕೆನಾ? ಹಾಗೆಯೇ ತುಂಬ ಜನ ಕಷ್ಟದಲ್ಲಿರ್ತಾರೆ, ಅವ್ರಿಗೆಲ್ಲ ಶೇರ್ ಮಾಡಿ, ನಿಮ್ಗೆ ಗೊತ್ತಿರೋರು ಎಲ್ಲರಿಗೂ ಶೇರ್ ಮಾಡಿ, ಈ ರೀತಿ ರೆಮಿಡಿಗಳನ್ನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ ಅಂತ ಅವರು ಕೂಡ ಇನ್ಫಾರ್ಮೇಷನ್ನ ಕೊಡಿ ಗಾಯ್ಸ್, ಓಕೆನಾ? ಸೊ ಹೊಸದಾಗಿ ನನ್ನ ಚಾನಲ್ ನೋಡ್ತಾರೆ ಅವ್ರು ಕೇಳ್ಬೋದು, ಯಾವ ರೀತಿ ಮೇಡಮ್ ನಾವು ಒಂದು ಲೈಕ್ ಕೊಟ್ಟ ತಕ್ಷಣ ಇನ್ನೊಬ್ರು ಕಷ್ಟಕ್ಕೆ ನೆರವಾಗ್ಬೋದು ಅಂತ ಕೇಳ್ಬೋದು. ಅಂದರೆ ಗಾಯ್ಸ್, ನಿಮ್ಮ ಒಂದು ಲೈಕಿಂದ ವೀಡಿಯೋನದು ಆದಷ್ಟು ಲೀಕ್ ಆಗುತ್ತೆ, ಸರಿನಾ? ನಾನು ನಿಜವಾಗ್ಲೂ ವ್ಯೂಸ್ಗಾಗಲಿ ಲೈಕ್ಸ್ಗಾಗಲಿ ನಿಮಗೆ ಹೇಳ್ತಾ ಇಲ್ಲ, ಏನೋ ಒಂದು ನನ್ನ ಕಡೆಯಿಂದ ನಿಮಗೆ ಹೆಲ್ಪ್ ಆದರೆ ಸಾಕು ಅಷ್ಟೇ ಗಾಯ್ಸ್, ಸರಿನಾ? ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಹಾಗೆಯೇ ಇಷ್ಟು ದಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಅವರೆಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆಯೇ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಬನ್ನಿ ತಡ ಮಾಡ್ದೇನೆ ಇವತ್ತಿನ ರೆಮಿಡಿ ಬಗ್ಗೆ ಮಾತಾಡೋಣ. ಗೈಸ್, ಏನಂದರೆ ಕಲ್ಲುಪ್ಪು ಅಂದರೆ ಮತ್ತು ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದಂಥದ್ದು ಅಲ್ವಾ? ಈ ಕಲ್ಲುಪ್ಪಿನಿಂದ ಮಾಡುವಂಥ ಪರಿಹಾರಗಳಿಗೆ ಯಾವತ್ತೂ ಕೂಡ ನಿಮಗೆ ಮೋಸ ಆಗೋದಿಲ್ಲ ಗಾಯ್ಸ್, ಸರಿನಾ? ಆದರೆ ನೀವು ಒಂದು ಶ್ರದ್ಧಾ ಭಕ್ತಿಯಿಂದ ನಂಬಿಕೆ ಇಟ್ಟು ಕೆಲವೊಂದು ನಿಯಮಗಳನ್ನ ಪಾಲನೆ ಮಾಡ್ತಾ ನೀವು ರೆಮಿಡಿಗಳನ್ನ ಮಾಡ್ಕೊಳ್ಬೇಕು. ಸುಮ್ಮನೆ ನೀವೇನೋ ಒಂದು ತೊಗೊಂಡೋಗಿ ಇಟ್ಬಿಡೋದು, ನೋಡೋಣ ಇವ್ರು ಹೇಳಿದ ಆಗ್ಬಿಡುತ್ತಾ ಮಾಡಿಬಿಡುತ್ತಾ, ಈ ರೀತಿ ಒಂದು ಮನಸ್ಥಿತಿ ಮನೋಭಾವನೆ ಇಟ್ಕೊಂಡು ಮಾಡಿದ್ರೆ ಖಂಡಿತವಾಗ್ಲೂ ಅದು ನೆರವೇರೋದಿಲ್ಲ ಗಾಯ್ಸ್, ಓಕೆನಾ? ಸೊ ಒಂದು ನಂಬಿಕೆಯಿಂದ ಶ್ರದ್ಧಾ ಭಕ್ತಿಯಿಂದ ಒಂದು ನಂಬಿಕೆ ಇಟ್ಟು ರೆಮಿಡಿನ ಮಾಡ್ಕೊಳ್ಳಿ, ಎಲ್ಲರಿಗೂ ಒಳ್ಳೆಯದಾಗಲಿ. ನೋಡಿ, ಕಲ್ಲುಪ್ಪು ಸಮುದ್ರದಲ್ಲೇ ಉದ್ಭವವಾಗಿರೋದು ಅಲ್ವಾ? ಸೊ ಮತ್ತು ಮಹಾಲಕ್ಷ್ಮಿ ಕೂಡ ಸಮುದ್ರದಲ್ಲೇ ಉದ್ಭವವಾಗಿರೋದ್ರಿಂದ ಮತ್ತು ಮಹಾಲಕ್ಷ್ಮಿಯ ಸ್ವರೂಪ ಅಂತ ಕೂಡ ನಾವು ಇದನ್ನು ಕರಿತೀವಿ ಅಲ್ವಾ? ಸೊ ಮನೆಗೆ ಯಾರದೇ ಕೆಟ್ಟ ದೃಷ್ಟಿ ಕೆಟ್ಟ ಕಣ್ಣು ಬಿದ್ದಿದ್ರೂ ಕೂಡ ಈ ಕಲ್ಲುಪ್ಪಿನಿಂದ ಪರಿಹಾರ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗತ್ತೆ. ಹಾಗೆಯೇ ನಿಮ್ಮ ಮನೆಯಲ್ಲಿ ಇರುವಂಥ ಯಾವುದೇ ಒಂದು ನೆಗೆಟಿವಿಟಿ ಇದ್ದರೂ ಕೂಡ ಅದನ್ನು ಹೊರಗಡೆ ಓಡಿಸುವಂಥ ಶಕ್ತಿ ಈ ಕಲ್ಲುಪ್ಪಿಗೆ ಇದೆ, ಸರಿನಾ? ಸೊ ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ. ನೆಕ್ಸ್ಟ್ ವೀಕು ಕೂಡ ನೀವು ಇದನ್ನು ಮಾಡ್ಕೊಳ್ಬೋದು. ಅಕಸ್ಮಾತ್ ಲೇಟಾಗಿ ನಿಮಗೆ ಈಗ ಸೋಮವಾರ ಮಂಗಳವಾರ ಸಿಕ್ಕಿದ್ರು ಕೂಡ ನೆಕ್ಸ್ಟ್ ವೀಕ್ ಮಾಡ್ಕೊಳ್ಳಿ, ಎಲ್ಲರಿಗೂ ಕೂಡ ರೀಚ್ ಆಗುತ್ತೆ, ಅಷ್ಟರಲ್ಲಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ನೋಡಿ, ಈ ರೀತಿ ಕಲ್ಲುಪ್ಪನ್ನ ತೊಗೊಳ್ಳಿ. ಆಲ್ಮೋಸ್ಟ್ ಗಾಯ್ಸ್ ಏನಂದರೆ ಮನೇನ ಆದಷ್ಟು ನೀಟಾಗಿ ಇಟ್ಕೊಳ್ಳಿ, ಸರಿನಾ? ಸ್ವಚ್ಛತೆ ಎಲ್ಲಿರುತ್ತೋ ಮತ್ತು ಮಹಾಲಕ್ಷ್ಮಿ ಖಂಡಿತವಾಗ್ಲೂ ಅಲ್ಲಿ ನೆಲೆ ಊರ್ತಾರೆ. ಯಾರಿಗೂ ಕೂಡ ಮೋಸ ಮಾಡೋದಿಲ್ಲ. ತಾಯಿನ ನಂಬಿ ಎಲ್ಲರಿಗೂ ಕೂಡ ಒಳ್ಳೆಯದಂತೂ ಹಾಗೆ ಆಗುತ್ತೆ. ಆಲ್ರೆಡಿ ತುಂಬ ಜನ ಇಷ್ಟೊತ್ತಿಗೆಲ್ಲ ಪೂಜೆ ಮುಗಿಸಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿ ಎಲ್ಲ ಮಾಡಿಕೊಂಡು ನಿಮಗೆ ವಿಡಿಯೋ ಹಾಕೋಣ ಅಂತ ಅಂದ್ಬಿಟ್ಟು ವಿಡಿಯೋನ ಮಾಡ್ತಿದ್ದೀನಿ. ಇವತ್ತು ಸಂಜೆ ನೀವು ಮಾಡ್ಕೊಳ್ಳಿ ಈ ಒಂದು ರೆಮಿಡಿನ, ಸರಿನಾ? ಈ ರೀತಿ ಒಂದು ಪಿಂಗಾಣಿ ಜಾರಾದರೂ ತೊಗೋಬೋದು ನೀವು, ಇಲ್ಲ ಅಂತಂದರೆ ನೀವು ಬೌಲ್ ಬರುತ್ತೆ ನೋಡಿ, ಪಿಂಗಾಣಿ ಬೌಲಾದರೂ ತೊಗೊಳ್ಳಿ, ಇಲ್ಲ ಗಾಜಿನ ಬೌಲ್ನಾದರೂ ತೊಗೋತೀನಿ ಅಂದರೂ ಕೂಡ ನೀವು ಅದನ್ನು ತೊಗೋಬೋದು. ಅದರಲ್ಲಿ ತುಂಬ ಈ ರೀತಿ ನೀವು ಕಲ್ಲುಪ್ಪನ್ನ ಸೇರಿಸ್ಬೇಕಾಗತ್ತೆ, ಓಕೆನಾ? ಸೊ ಒಂದು ಚಿಕ್ಕ ಬೌಲ್ನ ತೊಗೊಳ್ಳಿ ಸಾಕು. ಒಂದು ಚಿಕ್ಕ ಬೌಲ್ನ ತೊಗೊಂಡು ಅದ್ರ ಫುಲ್ಲು ಕಲ್ಲುಪ್ಪನ್ನ ಸೇರಿಸ್ಬಿಟ್ಟು ನೀವು ಮತ್ತು ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದಂಥದ್ದು ಮಸಾಲೆ ಐಟಮ್ಮು ಫಸ್ಟು ನೀವು ಅದನ್ನು ಸೇರಿಸ್ಬೇಕಾಗತ್ತೆ. ಒಂದೇ ಒಂದು ಚಕ್ಕೆನ ಇದ್ರ ಜೊತೆ ನೀವು ಸೇರಿಸಿ, ಓಕೆನಾ? ಚಕ್ಕೆನ ಸೇರಿಸ್ಬಿಟ್ಟು ಗಾಯ್ಸ್ ನೀವು ಅದ್ರ ಜೊತೆಗೆ ಎರಡು ಏಲಕ್ಕಿನೂ ಕೂಡ ನೀವು ಸೇರಿಸ್ಬೇಕಾಗತ್ತೆ. ಏಲಕ್ಕಿ ಕ್ಲೀನಾಗಿರೋದನ್ನ ನೋಡ್ಕೊಳ್ಳಿ, ಗ್ರೀನ್ ಕಲರ್ ಇರಬೇಕು ಮತ್ತು ಒಡೆದೋಗಿರಬಾರ್ದು. ಆ ರೀತಿ ಏಲಕ್ಕಿನೂ ಕೂಡ ನೀವು ಇದ್ರ ಜೊತೆ ಸೇರಿಸ್ಬೇಕಾಗತ್ತೆ. ಜೊತೆಗೆ ನೀವು ಲವಂಗ, ಎರಡು ಲವಂಗನೂ ಕೂಡ ಸೇರಿಸ್ಬೇಕಾಗತ್ತೆ. ಲವಂಗ ನಿಮ್ಮ ಮನೆಯಲ್ಲಿ ಧನ ಪ್ರಾಪ್ತಿ ಆಗಲಿಕ್ಕೆ, ಹಣ ಅನ್ನೋದು ನಿಮ್ಮ ಮನೆಗೆ ಒಲಿದು ಬರಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ, ಓಕೆನಾ? ಹಾಗೆಯೇ ಏಲಕ್ಕಿನೂ ಅಷ್ಟೇ. ಏಲಕ್ಕಿ ನಿಮಗೆ ದುಡ್ಡನ್ನ ಮ್ಯಾಗ್ನೆಟ್ ಥರ ಎಳೆಯುವಂಥ ಶಕ್ತಿ ಏಲಕ್ಕಿಗೆ ಇದೆ. ಇದೆಲ್ಲ ತುಂಬಾ ಪ್ರಿಯವಾದದಲ್ವ ಮತ್ತು ಮಹಾಲಕ್ಷ್ಮಿಗೆ. ಸೊ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ನಾವು ಕೆಲವೊಂದು ರೆಮಿಡಿಗಳನ್ನ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಂತೂ ಆಗೇ ಆಗುತ್ತೆ ಗಾಯ್ಸ್, ಓಕೆನಾ? ಸೊ
ನೆಕ್ಸ್ಟು ಇದ್ರ ಜೊತೆಗೆ ನೀವು 1 ರೂಪಾಯಿ ನಾಣ್ಯನ ತೊಗೊಳ್ಬೇಕು, ಸರಿನಾ. 1 ರೂಪಾಯಿ ನಾಣ್ಯನೇ ಆಗಬೇಕು, 5 ರುಪೀಸ್ ಎಲ್ಲ ತೊಗೊಳಕ್ಕೆ ಹೋಗಬೇಡಿ. ಒಂದೇ 1 ರೂಪಾಯಿ ನಾಣ್ಯನ ಇದ್ರ ಜೊತೆಗೆ ಸೇರಿಸ್ಕೊಳ್ಬೇಕು, ಸರಿನಾ. ಸೇರಿಸ್ಬಿಟ್ಟು ನೀವು ಮತ್ತು ಮಹಾಲಕ್ಷ್ಮಿ ಫೋಟೋ ಮುಂದೆ ಇದನ್ನೆಲ್ಲ ನೀವು ಇಟ್ಟುಬಿಟ್ಟು ಕೈಯಲ್ಲಿ ಇಟ್ಕೊಳ್ಳಿ. ಫಸ್ಟು ಇಟ್ಬಿಟ್ಟು ಇದಕ್ಕೂ ಕೂಡ ಪೂಜೆನ ಮಾಡ್ಕೊಳ್ಳಿ ಫಸ್ಟು, ಸರಿನಾ. ಕರ್ಪೂರದ ಆರತಿ ಬೆಳಗಿ, ಇದಕ್ಕೆ ಗಂಧದ ಕಡಿ ಆರತಿ ಬೆಳೆದ್ಬಿಟ್ಟು ನೀವು ಕೈಯಲ್ಲಿ ಹಿಡ್ಕೊಂಡು ಫಸ್ಟು ಸಂಕಲ್ಪನ ನೀವು ಮಾಡ್ಕೊಳ್ಬೇಕು, ಸರಿನಾ. ನಿಮ್ಮ ಮನೆಯಲ್ಲಿ ಏನದು ಸಮಸ್ಯೆಗಳಿದ್ದಾವೆ ಅಂದರೆ, ನಿಮಗೆ ಹಣದ ಸಮಸ್ಯೆ ತುಂಬ ಅತಿಯಾಗಿ ಕಾಡ್ತಿದೆ, ನನಗೆ 1 ರೂಪಾಯಿ ಕೂಡ ಮನೆಯಲ್ಲಿ ಉಳಿತಾ ಇಲ್ಲ, ತುಂಬಾ ಕಷ್ಟಪಡ್ತಾ ಇದ್ದೀನಿ, ತುಂಬ ಕಷ್ಟಪಟ್ಟು ಜೀವನ ಮಾಡ್ತಾಯಿದ್ದೀನಿ, ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಕೂಡ ಯಾವುದಾದ್ರೂ ಒಂದು ಸಮಸ್ಯೆ ಬಂದು ಅದು ನೀರು ಥರ ಪೋಲಾಗಿ ಖರ್ಚಾಗ್ತಾ ಇದೆ ಅಂತ ಅನ್ನೋರಿಗೆ ಈ ಒಂದು ರೆಮಿಡಿ ಸೂಪರಾಗಿ ವರ್ಕ್ ಮಾಡುತ್ತೆ, ಸರಿನಾ. ಅದ್ರ ಜೊತೆಗೆ ನಿಮ್ಮ ಮನೆಯಲ್ಲಿ ಎಂಥದೇ ಸಮಸ್ಯೆ ಗಾಯ್ಸ್, ಇಂಥ ಸಮಸ್ಯೆ ಅಂಥ ಸಮಸ್ಯೆ ಅಂತಲ್ಲ, ನಿಮ್ಗೆ ಯಾವ ರೀತಿ ಸಮಸ್ಯೆಗಳಿದ್ದಾವೆ ಅದನ್ನು ಕೇಳ್ಕೊಳ್ಳಿ, ತಾಯಿ ಹತ್ರ ಸಂಕಲ್ಪ ಮಾಡ್ಕೊಳ್ಳಿ. ಸಂಕಲ್ಪಪೂರ್ವಕವಾಗಿ ನೀವು ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಂತೂ ಆಗೇ ಆಗುತ್ತೆ. ಸುಮ್ಮನೆ ಬೇಕಾಬಿಟ್ಟು ಸುಮ್ಮನೆ ತೊಗೊಂಡೋಗಿ ಇಟ್ಬಿಡೋದು, ಪೂಜೆ ಮಾಡಿಬಿಟ್ಟು ಸುಮ್ಮನೆ ಹಂಗೆ ಇಟ್ಬಿಡೋದು, ಆ ಥರ ಮಾಡಬಾರ್ದು. ಈ ಥರ ಎಲ್ಲ ಇಟ್ಬಿಟ್ಟು ನೀವು ಸಂಕಲ್ಪನ ಮಾಡಿಕೊಂಡು ದೇವಿಗೆ ಇದಕ್ಕೂ ಕೂಡ ಪೂಜೆ ಮಾಡಬೇಕು ನೀವು, ಸರಿನಾ. ಪೂಜೆನ ಮಾಡ್ಕೊಳ್ಳಿ. ಆದಷ್ಟು ಕೆಂಪು ಬಣ್ಣದ ಮತ್ತು ಹಸಿರು ಬಣ್ಣದ ಬಟ್ಟೆನ ತೊಟ್ಟು ನೀವು ದೇವಿಗೆ ಪೂಜೆ ಮಾಡಬೇಕಾಗತ್ತೆ. ಸೀರೆಗಳನ್ನ ಹಾಕ್ಕೊಂಡು ಪೂಜೆ ಮಾಡಿ, ತುಂಬಾ ಒಳ್ಳೆಯದಾಗುತ್ತೆ. ಒಬ್ಬೊಬ್ಬರು ನೈಟ್ ಪ್ಯಾಂಟ್ ಹಾಕ್ಕೊಳ್ಳೋದು, ಇಲ್ಲ ಅಂತಂದರೆ ನೈಟಿ ಹಾಕ್ಕೊಂಡು ಮಾಡೋದು, ಈ ಥರ ಎಲ್ಲ ಪೂಜೆ ಮಾಡ್ತೀರಾ, ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಲಕ್ಷ್ಮಿ ಅಲಂಕಾರ ಪ್ರಿಯೆ, ಸರಿನಾ. ನೀವು ಹೊರಗಡೆ ಹೋಗ್ಬೇಕಾದ್ರೆ ಯಾವ ರೀತಿ ರೆಡಿ ಆಗಿಬಿಟ್ಟು ನೀವು ಹೋಗ್ತೀರಾ ಅದೇ ರೀತಿ ರೆಡಿಯಾಗಿ ನೀವು ಮನೆಯಲ್ಲಿ ದೇವಿಗೆ ಪೂಜೆನ ಮಾಡ್ಕೊಳ್ಬೇಕು. ಆ ರೀತಿ ಮಾಡಿದಾಗಲೇ ಗಾಯ್ಸ್ ದೇವಿ ನಿಮಗೆ ಖಂಡಿತವಾಗ್ಲೂ ಒಲಿತಾರೆ, ಮೋಸ ಅಂತೂ ಮಾಡೋದಿಲ್ಲ ಗಾಯ್ಸ್, ಓಕೆನಾ. ಸೊ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ದೇವಿ. ಇದಾದಮೇಲೆ ನೀವೇನು ಮಾಡಬೇಕು ಅಂತಂದರೆ, ನೈಟು ನೀವು ಯಾವುದಾದ್ರೂ ಒಂದು ಮೂಲೆಯಲ್ಲಿ, ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಮೂಲೆಯಲ್ಲೂ ಇಡ್ಬೋದು, ಏನೂ ತೊಂದರೆ ಇಲ್ಲ. ಅಡುಗೆ ಮನೆಯಲ್ಲಾದರೂ ಇಟ್ಕೊಳ್ಳಿ, ರೂಮಲ್ಲಾದರೂ ಇಟ್ಕೊಳ್ಳಿ, ಇಲ್ಲ ಹಾಲಲ್ಲಿ ಯಾವ್ದಾರು ಒಂದು ಮೂಲೆಯಲ್ಲಾದರೂ ಇದನ್ನು ತೊಗೊಂಡೋಗ್ಬಿಟ್ಟು ಇಟ್ಬಿಡಿ, ಸರಿನಾ. ಅಂದರೆ ಮಕ್ಕಳು ಏನಾದರೂ ಓಡಾಡ್ತಿದ್ರೆ ನೋಡ್ಕೊಳ್ಳಿ, ಮಕ್ಕಳಿಗೆ ಕೈಗೆ ಎಟಕಿಸ್ಬಾರ್ದು, ಆ ರೀತಿ ನೀವು ಇದನ್ನು ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಟ್ಬಿಡಿ. ಪೂಜೆ ಎಲ್ಲ ಮಾಡಿಬಿಟ್ಟು ತೊಗೊಂಡೋಗ್ಬಿಟ್ಟು ಒಂದು ಮೂಲೆಯಲ್ಲಿ ಇಟ್ಬಿಡಿ ಇದನ್ನು, ಸರಿನಾ. ಬೆಳಿಗ್ಗೆ ಎದ್ದುಬಿಟ್ಟು ನೀವೇನು ಮಾಡಬೇಕು ಅಂತಂದರೆ, ಇದರೊಳಗಡೆ ಇರುವಂಥ ಈ ಕಾಯಿನ್ ಇದೆಯಲ್ಲ, ಈ ಕಾಯಿನ್ನ ತೆಗೆದುಬಿಟ್ಟು ಇನ್ನು ಮಿಕ್ಕಿದು ಎಲ್ಲನೂ ಕೂಡ ನೀವು ಯಾವುದಾದ್ರೂ ಒಂದು ಹರಿಯುವ ನೀರಿಗೆ ಹಾಕಬೇಕಾಗತ್ತೆ, ಸರಿನಾ. ಇಲ್ಲ ಮೇಡಮ್ ನಮ್ಮ ಮನೆ ಹತ್ರ ಹರಿಯೋ ನೀರಿಲ್ಲ ಅಂತ ಅನ್ನೋರು ನೀವು ಏನು ಮಾಡಬೇಕಂದ್ರೆ, ಯಾವುದಾದ್ರೂ ಗಿಡದ ಹತ್ರನೋ ಇಲ್ಲ ಯಾವುದಾದ್ರೂ ಒಂದು ಮರದ ಹತ್ರನೋ ನೀವು ತೊಗೊಂಡೋಗ್ಬಿಟ್ಟು ಹಾಕ್ಬಿಡಿ ಇದನ್ನು, ಸರಿನಾ. ಹರಿಯೋ ನೀರಿಗೆ ಹಾಕಿದ್ರೆ ತುಂಬಾ ಒಳ್ಳೆಯದು. ಅಂದರೆ ಒಂದೊಂದು ಕಡೆ ಇರೋದಿಲ್ಲ ಅಲ್ವಾ, ಸೊ ಅವ್ರೇನು ಮಾಡಬೇಕು ಅಂದರೆ, ಯಾರೂ ಓಡಾಡದೇ ಇರುವಂಥ ಜಾಗದಲ್ಲಿ ತೊಗೊಂಡೋಗ್ಬಿಟ್ಟು ಯಾವುದಾದ್ರೂ ಒಂದು ಗಿಡದ ಹತ್ರನೋ ಮರದ ಹತ್ರನೋ ನೀವು ತೊಗೊಂಡೋಗ್ಬಿಟ್ಟು ಇದನ್ನು ಹಾಕ್ಬಿಡಿ, ಓಕೆನಾ. ಹಾಕ್ಬಿಟ್ಟು ಬಂದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳಿ ಫಸ್ಟು, ಸರಿನಾ. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡುವಂಥ ನೀರಿಗೆ ಕಲ್ಲುಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಸ್ನಾನ ಮಾಡ್ಕೊಳ್ಳಿ. ಜೊತೆಗೆ ಮನೆ ಒರೆಸಬೇಕಾದ್ರೂ ಅಷ್ಟೇ ಸ್ವಲ್ಪ ಕಲ್ಲುಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಮನೆನ ಒರೆಸ್ಕೊಳ್ಳಿ. ಅದಾದಮೇಲಿಂದ ದೇವಿಗೆ ಮತ್ತೆ ನಾಳೆ ನೀವು ತುಪ್ಪದ ದೀಪನ ಹಚ್ಚಿ ದೇವಿಗೆ, ಸರಿನಾ. ತುಪ್ಪದ ದೀಪನ ಹಚ್ಚಿ, ನಾನು ಈ ಒಂದು ರೆಮಿಡಿನ ನಾನು ನನ್ನ ಕಷ್ಟಗಳನ್ನ ಕಳೀಲಿಕ್ಕೆ ಮಾಡಿದ್ದೀನಿ ತಾಯಿ ಅಂತ ಕೇಳ್ಕೊಂಡಿದ್ದೀನಿ. ಫಸ್ಟು ಇವತ್ತು ಮಾಡ್ತೀರಲ್ಲ ಆವಾಗಲೇ ನೀವು ಕೇಳ್ಕೊಂಬಿಡಿ ಅದನ್ನು. ನಾಳೆನೂ ಅಷ್ಟೇ ಈ ರೆಮಿಡಿ ಮಾಡಿದ್ದೀನಿ, ನನಗೆ ಇವತ್ತಿಂದ ನನಗೆಲ್ಲನೂ ಒಳ್ಳೆಯದಾಗುತ್ತೆ ತಾಯಿ ಅಂತ ನೀವು ಹೇಳ್ಕೊಳ್ಳಿ ದೇವ್ರ ಹತ್ರ, ಸರಿನಾ. ಹೇಳ್ಕೊಂಬಿಟ್ಟು ನೀವು ಯಾವುದಾದ್ರೂ ಒಂದು ದೇವಿ ದೇವಸ್ಥಾನಕ್ಕೆ ನಾಳೆ ನೀವು ಹೋಗಬೇಕಾಗತ್ತೆ. ಯಾಕಪ್ಪ ಅಂತಂದರೆ, ಈ ಕಾಯಿನ್ನ ತೊಗೊಂಡೋಗಿ ಯಾವುದಾದ್ರೂ ಒಂದು ದೇವಿ ದೇವಸ್ಥಾನಕ್ಕಾದರೂ ಹಾಕ್ಬಿಡಿ ಇದನ್ನು, ಇಲ್ಲ ಇದನ್ನು ಯಾರಿಗಾದರೂ ಭಿಕ್ಷುಕರು ಇರ್ತಾರಲ್ಲ ಅವ್ರಿಗಾದರೂ ಕೊಟ್ಬಿಡಿ ಇದನ್ನು, ಓಕೆನಾ. ಈ ರೀತಿ ನೀವು ಮಾಡೋದ್ರಿಂದ ಗಾಯ್ಸ್ ಖಂಡಿತವಾಗ್ಲೂ ಮತ್ತು ಮಹಾಲಕ್ಷ್ಮಿ ನಿಮಗೆ ಒಲಿತಾರೆ, ಸ್ಥಿರವಾಗಿ ನಿಮ್ಮ ಮನೆಯಲ್ಲಿ ಬಂದು ನೆಲೆಸ್ತಾರೆ. ಯಾವುದೇ ಕಾರಣಕ್ಕೂ ನಿಮಗೆ ಮೋಸ ಅಂತೂ ಆಗೋದಿಲ್ಲ ಗಾಯ್ಸ್, ಎಲ್ಲದರಲ್ಲೂ ಕೂಡ ಒಳ್ಳೆಯದಾಗೇ ಆಗುತ್ತೆ, ಸರಿನಾ. ನೀವೇ ನನಗೆ ಕಮೆಂಟ್ ಮಾಡ್ತೀರಾ, ಹೌದು ಮೇಡಮ್ ನೀವು ಹೇಳುವಂಥ ರೆಮಿಡಿನ ಮಾಡಿಕೊಂಡೆ, ತುಂಬಾ ಒಳ್ಳೆಯದಾಯಿತು, ನಮಗೆ ತುಂಬಾ ಒಂದು ಗುಡ್ ರಿಸಲ್ಟ್ ಸಿಕ್ಕಿದೆ ಮೇಡಮ್ ಅಂತ ನೀವೇ ನನಗೆ ಕಮೆಂಟ್ ಮಾಡ್ತೀರಾ. ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ, ಈ ರೀತಿ ನಮಗೆ ಒಳ್ಳೆಯದಾಗ್ತಿದೆ ಮೇಡಮ್ ನೀವು ಹೇಳುವಂಥ ರೆಮಿಡಿಯಿಂದ, ನಾವು ಕೂಡ ಮಾಡ್ಕೊಳ್ತಿದ್ದೀವಿ ಅಂತ ಕಮೆಂಟ್ ಮಾಡ್ತಿದ್ದೀರಾ. ಯಾರ್ಯಾರು ಕಮೆಂಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆಯೇ ಏನಾದ್ರು ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಸರಿನಾ. ಹಾಗೆಯೇ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಗಾಯ್ಸ್ ದಯವಿಟ್ಟು ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾಕಂದರೆ
ಇವತ್ತು ಒಂದು ಶುಕ್ರವಾರ ಇದೆ ಅಲ್ವಾ, ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅನ್ನೋದು ನನ್ನ ಭಾವನೆ ಅಷ್ಟೇ ಗೈಸ್, ಓಕೆನಾ. ಸೊ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದಾರೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಮತ್ತು ಮಹಾಲಕ್ಷ್ಮಿ ಸ್ಥಿರವಾಗಿ ನಿಮ್ಮ ಮನೆಯಲ್ಲಿ ಬಂದು ನೆಲೆಸಲಿ. ಒಂದು ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಕೂಡ ಅದನ್ನು ತಾಯಿ ನಿವಾರಣೆ ಮಾಡಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದೇ ರೀತಿ ಹಲವಾರು ವೀಡಿಯೋಸ್ನ ಹಾಕಿದ್ದೀನಿ, ಎಲ್ಲಾದರೂ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನ ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಅದನ್ನು, ಸರಿನಾ. ಚೆಕ್ ಮಾಡಿಕೊಂಡು ನೀವು ಶ್ರದ್ಧಾ ಭಕ್ತಿಯಿಂದ ನಂಬಿಕೆ ಇಟ್ಟು ನೀವು ರೆಮಿಡಿಗಳನ್ನ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಗೈಸ್, ಓಕೆನಾ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಹೊಸ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬೈ, ಸಿ ಯು, ಟೇಕ್ ಕೇರ್.